ಪಾತಾಳಕ್ಕೆ ಕುಸಿದು ಬಿದ್ದಿದೆ. 1 ಎಕರೆಯಲ್ಲಿ ಬೆಳೆದಂತಹ ಈರುಳ್ಳಿ ಬೆಳೆಯನ್ನ ಈ ಬಾರಿ 70ರಿಂದ 80 ಸಾವಿರ ಖರ್ಚು ಮಾಡಿ ಬೆಳೆದಿದ್ರು. ಆದರೆ ಈರುಳ್ಳಿ ಬೆಲೆ ಕುಸಿತದ ಶಾಕ್ನಿಂದ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲು ರೈತರು ಒತ್ತಾಯಿಸಿದ್ದಾರೆ. ಮತ್ತೊಂದು ಕಡೆಗೆ ಮನವಿ ಮಾಡಿದ್ದಾರೆ. ನಾನು ಇವಾಗ ಗದಗ ಜಿಲ್ಲೆ ಡಂಬಳ ಗ್ರಾಮದಲ್ಲಿದ್ದೇವೆ. ಇಲ್ಲಿರುವಂತ ರೈತರು ಏನು ಇವಾಗ ಈರುಳ್ಳಿ ಕಟಾವು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಈರುಳ್ಳಿ ಕಟಾವು ಮಾಡಿ ಹಾಕಿದ್ದಾರೆ. ಆದರೆ ಬೆಲೆ ಇಲ್ಲದ ಕಾರಣಕ್ಕಾಗಿ ಮಾರಾಟ ಮಾಡಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಬಂಗಾರದಂತ ಈರುಳ್ಳಿ ಇದ್ರೂ ಕೂಡ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ನೋಡ್ತಾ ಇರಬಹುದು, ಸುಮಾರು 1 ತಿಂಗಳಿಂದ ಈರುಳ್ಳಿ ಕಟಾವು ಮಾಡಿ ಮಾರಾಟ ಮಾಡ್ಬೇಕಂತೇಳಿ ರೈತರು ಇಟ್ಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಮಾರಾಟ ಮಾಡಲು ಆಗ್ತಾ ಇಲ್ಲ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಕೇವಲ 700, 800, 1000ಕ್ಕೆ ಕ್ವಿಂಟಲ್ ಮಾರಾಟ ಆಗ್ತಾ ಇದೆ. ಹೀಗಾಗಿ 1 ಎಕರೆಗೆ 70ರಿಂದ 80 ಸಾವಿರ ರೂಪಾಯಿ ಖರ್ಚು ಮಾಡಿ ರೈತರು ಈರುಳ್ಳಿ ಬೆಳೆದಿದ್ರು. ಆದರೆ ಈ ಬಾರಿ ಅತಿಯಾದ ಮಳೆಯಲ್ಲಿ ಕೂಡ ಈರುಳ್ಳಿ ಸಮೃದ್ಧವಾಗಿ ಬಂದಿತ್ತು. ಆದರೆ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿ ರೈತರು ಆಶೆ ಇಟ್ಕೊಂಡಿದ್ರು. ಆದರೆ ಇವಾಗ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈರುಳ್ಳಿ ಬೆಳೆದಾಗೆ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆ ಕುಸಿತವಾಗುತ್ತೆ. ಬೇರೆ ಸಮಯದಲ್ಲಿ 70-80 ರೂಪಾಯಿ 1 ಕೆಜಿ ಈರುಳ್ಳಿ ಮಾರಾಟ ಮಾಡುತ್ತೆ. ಹೀಗಾಗಿ ಇದಕ್ಕೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರ ಈರುಳ್ಳಿಯನ್ನು ಖರೀದಿ ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಪಾತಾಳಕ್ಕೆ ಕುಸಿದು ಬಿದ್ದಿದೆ. 1 ಎಕರೆಯಲ್ಲಿ ಬೆಳೆದಂತಹ ಈರುಳ್ಳಿ ಬೆಳೆಯನ್ನ ಈ ಬಾರಿ 70ರಿಂದ 80 ಸಾವಿರ ಖರ್ಚು ಮಾಡಿ ಬೆಳೆದಿದ್ರು. ಆದರೆ ಈರುಳ್ಳಿ ಬೆಲೆ ಕುಸಿತದ ಶಾಕ್ನಿಂದ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲು ರೈತರು ಒತ್ತಾಯಿಸಿದ್ದಾರೆ. ಮತ್ತೊಂದು ಕಡೆಗೆ ಮನವಿ ಮಾಡಿದ್ದಾರೆ. ನಾನು ಇವಾಗ ಗದಗ ಜಿಲ್ಲೆ ಡಂಬಳ ಗ್ರಾಮದಲ್ಲಿದ್ದೇವೆ. ಇಲ್ಲಿರುವಂತ ರೈತರು ಏನು ಇವಾಗ ಈರುಳ್ಳಿ ಕಟಾವು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಈರುಳ್ಳಿ ಕಟಾವು ಮಾಡಿ ಹಾಕಿದ್ದಾರೆ. ಆದರೆ ಬೆಲೆ ಇಲ್ಲದ ಕಾರಣಕ್ಕಾಗಿ ಮಾರಾಟ ಮಾಡಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಬಂಗಾರದಂತ ಈರುಳ್ಳಿ ಇದ್ರೂ ಕೂಡ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ನೋಡ್ತಾ ಇರಬಹುದು, ಸುಮಾರು 1 ತಿಂಗಳಿಂದ ಈರುಳ್ಳಿ ಕಟಾವು ಮಾಡಿ ಮಾರಾಟ ಮಾಡ್ಬೇಕಂತೇಳಿ ರೈತರು ಇಟ್ಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಮಾರಾಟ ಮಾಡಲು ಆಗ್ತಾ ಇಲ್ಲ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಕೇವಲ 700, 800, 1000ಕ್ಕೆ ಕ್ವಿಂಟಲ್ ಮಾರಾಟ ಆಗ್ತಾ ಇದೆ. ಹೀಗಾಗಿ 1 ಎಕರೆಗೆ 70ರಿಂದ 80 ಸಾವಿರ ರೂಪಾಯಿ ಖರ್ಚು ಮಾಡಿ ರೈತರು ಈರುಳ್ಳಿ ಬೆಳೆದಿದ್ರು. ಆದರೆ ಈ ಬಾರಿ ಅತಿಯಾದ ಮಳೆಯಲ್ಲಿ ಕೂಡ ಈರುಳ್ಳಿ ಸಮೃದ್ಧವಾಗಿ ಬಂದಿತ್ತು. ಆದರೆ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿ ರೈತರು ಆಶೆ ಇಟ್ಕೊಂಡಿದ್ರು. ಆದರೆ ಇವಾಗ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈರುಳ್ಳಿ ಬೆಳೆದಾಗೆ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆ ಕುಸಿತವಾಗುತ್ತೆ. ಬೇರೆ ಸಮಯದಲ್ಲಿ 70-80 ರೂಪಾಯಿ 1 ಕೆಜಿ ಈರುಳ್ಳಿ ಮಾರಾಟ ಮಾಡುತ್ತೆ. ಹೀಗಾಗಿ ಇದಕ್ಕೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರ ಈರುಳ್ಳಿಯನ್ನು ಖರೀದಿ ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್. ಪಾತಾಳಕ್ಕೆ ಕುಸಿದು ಬಿದ್ದಿದೆ. 1 ಎಕರೆಯಲ್ಲಿ ಬೆಳೆದಂತಹ ಈರುಳ್ಳಿ ಬೆಳೆಯನ್ನ ಈ ಬಾರಿ 70ರಿಂದ 80 ಸಾವಿರ ಖರ್ಚು ಮಾಡಿ ಬೆಳೆದಿದ್ರು. ಆದರೆ ಈರುಳ್ಳಿ ಬೆಲೆ ಕುಸಿತದ ಶಾಕ್ನಿಂದ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲು ರೈತರು ಒತ್ತಾಯಿಸಿದ್ದಾರೆ. ಮತ್ತೊಂದು ಕಡೆಗೆ ಮನವಿ ಮಾಡಿದ್ದಾರೆ. ನಾನು ಇವಾಗ ಗದಗ ಜಿಲ್ಲೆ ಡಂಬಳ ಗ್ರಾಮದಲ್ಲಿದ್ದೇವೆ. ಇಲ್ಲಿರುವಂತ ರೈತರು ಏನು ಇವಾಗ ಈರುಳ್ಳಿ ಕಟಾವು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಈರುಳ್ಳಿ ಕಟಾವು ಮಾಡಿ ಹಾಕಿದ್ದಾರೆ. ಆದರೆ ಬೆಲೆ ಇಲ್ಲದ ಕಾರಣಕ್ಕಾಗಿ ಮಾರಾಟ ಮಾಡಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಬಂಗಾರದಂತ ಈರುಳ್ಳಿ ಇದ್ರೂ ಕೂಡ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ನೋಡ್ತಾ ಇರಬಹುದು, ಸುಮಾರು 1 ತಿಂಗಳಿಂದ ಈರುಳ್ಳಿ ಕಟಾವು ಮಾಡಿ ಮಾರಾಟ ಮಾಡ್ಬೇಕಂತೇಳಿ ರೈತರು ಇಟ್ಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಮಾರಾಟ ಮಾಡಲು ಆಗ್ತಾ ಇಲ್ಲ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಕೇವಲ 700, 800, 1000ಕ್ಕೆ ಕ್ವಿಂಟಲ್ ಮಾರಾಟ ಆಗ್ತಾ ಇದೆ. ಹೀಗಾಗಿ 1 ಎಕರೆಗೆ 70ರಿಂದ 80 ಸಾವಿರ ರೂಪಾಯಿ ಖರ್ಚು ಮಾಡಿ ರೈತರು ಈರುಳ್ಳಿ ಬೆಳೆದಿದ್ರು. ಆದರೆ ಈ ಬಾರಿ ಅತಿಯಾದ ಮಳೆಯಲ್ಲಿ ಕೂಡ ಈರುಳ್ಳಿ ಸಮೃದ್ಧವಾಗಿ ಬಂದಿತ್ತು. ಆದರೆ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿ ರೈತರು ಆಶೆ ಇಟ್ಕೊಂಡಿದ್ರು. ಆದರೆ ಇವಾಗ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈರುಳ್ಳಿ ಬೆಳೆದಾಗೆ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆ ಕುಸಿತವಾಗುತ್ತೆ. ಬೇರೆ ಸಮಯದಲ್ಲಿ 70-80 ರೂಪಾಯಿ 1 ಕೆಜಿ ಈರುಳ್ಳಿ ಮಾರಾಟ ಮಾಡುತ್ತೆ. ಹೀಗಾಗಿ ಇದಕ್ಕೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರ ಈರುಳ್ಳಿಯನ್ನು ಖರೀದಿ ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಪಾತಾಳಕ್ಕೆ ಕುಸಿದು ಬಿದ್ದಿದೆ. 1 ಎಕರೆಯಲ್ಲಿ ಬೆಳೆದಂತಹ ಈರುಳ್ಳಿ ಬೆಳೆಯನ್ನ ಈ ಬಾರಿ 70ರಿಂದ 80 ಸಾವಿರ ಖರ್ಚು ಮಾಡಿ ಬೆಳೆದಿದ್ರು. ಆದರೆ ಈರುಳ್ಳಿ ಬೆಲೆ ಕುಸಿತದ ಶಾಕ್ನಿಂದ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲು ರೈತರು ಒತ್ತಾಯಿಸಿದ್ದಾರೆ. ಮತ್ತೊಂದು ಕಡೆಗೆ ಮನವಿ ಮಾಡಿದ್ದಾರೆ.
ನಾನು ಇವಾಗ ಗದಗ ಜಿಲ್ಲೆ ಡಂಬಳ ಗ್ರಾಮದಲ್ಲಿದ್ದೇವೆ. ಇಲ್ಲಿರುವಂತ ರೈತರು ಏನು ಇವಾಗ ಈರುಳ್ಳಿ ಕಟಾವು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಈರುಳ್ಳಿ ಕಟಾವು ಮಾಡಿ ಹಾಕಿದ್ದಾರೆ. ಆದರೆ ಬೆಲೆ ಇಲ್ಲದ ಕಾರಣಕ್ಕಾಗಿ ಮಾರಾಟ ಮಾಡಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಬಂಗಾರದಂತ ಈರುಳ್ಳಿ ಇದ್ರೂ ಕೂಡ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ನಾವು ನೋಡ್ತಾ ಇರಬಹುದು, ಸುಮಾರು 1 ತಿಂಗಳಿಂದ ಈರುಳ್ಳಿ ಕಟಾವು ಮಾಡಿ ಮಾರಾಟ ಮಾಡ್ಬೇಕಂತೇಳಿ ರೈತರು ಇಟ್ಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಮಾರಾಟ ಮಾಡಲು ಆಗ್ತಾ ಇಲ್ಲ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಕೇವಲ 700, 800, 1,000ಕ್ಕೆ ಕ್ವಿಂಟಲ್ ಮಾರಾಟ ಆಗ್ತಾ ಇದೆ. ಹೀಗಾಗಿ 1 ಎಕರೆಗೆ 70,000 ರಿಂದ 80,000 ರೂಪಾಯಿ ಖರ್ಚು ಮಾಡಿ ರೈತರು ಈರುಳ್ಳಿ ಬೆಳೆದಿದ್ರು. ಆದರೆ ಈ ಬಾರಿ ಅತಿಯಾದ ಮಳೆಯಲ್ಲಿ ಕೂಡ ಈರುಳ್ಳಿ ಸಮೃದ್ಧವಾಗಿ ಬಂದಿತ್ತು. ಆದರೆ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿ ರೈತರು ಆಶೆ ಇಟ್ಕೊಂಡಿದ್ರು. ಆದರೆ ಇವಾಗ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈರುಳ್ಳಿ ಬೆಳೆದಾಗೆ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆ ಕುಸಿತವಾಗುತ್ತೆ. ಬೇರೆ ಸಮಯದಲ್ಲಿ 70-80 ರೂಪಾಯಿ 1 ಕೆಜಿ ಈರುಳ್ಳಿ ಮಾರಾಟ ಮಾಡುತ್ತೆ. ಹೀಗಾಗಿ ಇದಕ್ಕೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರ ಈರುಳ್ಳಿಯನ್ನು ಖರೀದಿ ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್. ಸ್ಥಳಕ್ಕೆ ಕುಸಿದು ಬಿದ್ದಿದೆ. 1 ಎಕರೆಯಲ್ಲಿ ಬೆಳೆದಂತಹ ಈರುಳ್ಳಿ ಬೆಳೆಯನ್ನ ಈ ಬಾರಿ 70,000 ರಿಂದ 80,000 ಖರ್ಚು ಮಾಡಿ ಬೆಳೆದಿದ್ರು. ಆದರೆ ಈರುಳ್ಳಿ ಬೆಲೆ ಕುಸಿತದ ಶಾಕ್ನಿಂದ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲು ರೈತರು ಒತ್ತಾಯಿಸಿದ್ದಾರೆ. ಮತ್ತೊಂದು ಕಡೆಗೆ ಮನವಿ ಮಾಡಿದ್ದಾರೆ. ನಾನು ಇವಾಗ ಗದಗ ಜಿಲ್ಲೆ ಡಂಬಳ ಗ್ರಾಮದಲ್ಲಿದ್ದೇವೆ. ಇಲ್ಲಿರುವಂತ ರೈತರು ಏನು ಇವಾಗ ಈರುಳ್ಳಿ ಕಟಾವು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಈರುಳ್ಳಿ ಕಟಾವು ಮಾಡಿ ಹಾಕಿದ್ದಾರೆ. ಆದರೆ ಬೆಲೆ ಇಲ್ಲದ ಕಾರಣಕ್ಕಾಗಿ ಮಾರಾಟ ಮಾಡಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಬಂಗಾರದಂತ ಈರುಳ್ಳಿ ಇದ್ರೂ ಕೂಡ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ನಾವು ನೋಡ್ತಾ ಇರಬಹುದು, ಸುಮಾರು 1 ತಿಂಗಳಿಂದ ಈರುಳ್ಳಿ ಕಟಾವು ಮಾಡಿ ಮಾರಾಟ ಮಾಡ್ಬೇಕಂತೇಳಿ ರೈತರು ಇಟ್ಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಮಾರಾಟ ಮಾಡಲು ಆಗ್ತಾ ಇಲ್ಲ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಕೇವಲ 700, 800, 1,000ಕ್ಕೆ ಕ್ವಿಂಟಲ್ ಮಾರಾಟ ಆಗ್ತಾ ಇದೆ. ಹೀಗಾಗಿ 1 ಎಕರೆಗೆ 70,000 ರಿಂದ 80,000 ರೂಪಾಯಿ ಖರ್ಚು ಮಾಡಿ ರೈತರು ಈರುಳ್ಳಿ ಬೆಳೆದಿದ್ರು. ಆದರೆ ಈ ಬಾರಿ ಅತಿಯಾದ ಮಳೆಯಲ್ಲಿ ಕೂಡ ಈರುಳ್ಳಿ ಸಮೃದ್ಧವಾಗಿ ಬಂದಿತ್ತು. ಆದರೆ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿ ರೈತರು ಆಶೆ ಇಟ್ಕೊಂಡಿದ್ರು. ಆದರೆ ಇವಾಗ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈರುಳ್ಳಿ ಬೆಳೆದಾಗೆ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆ ಕುಸಿತವಾಗುತ್ತೆ. ಬೇರೆ ಸಮಯದಲ್ಲಿ 70-80 ರೂಪಾಯಿ 1 ಕೆಜಿ ಈರುಳ್ಳಿ ಮಾರಾಟ ಮಾಡುತ್ತೆ. ಹೀಗಾಗಿ ಇದಕ್ಕೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರ ಈರುಳ್ಳಿಯನ್ನು ಖರೀದಿ ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಸ್ಥಳಕ್ಕೆ ಕುಸಿದು ಬಿದ್ದಿದೆ. 1 ಎಕರೆಯಲ್ಲಿ ಬೆಳೆದಂತಹ ಈರುಳ್ಳಿ ಬೆಳೆಯನ್ನ ಈ ಬಾರಿ 70,000 ರಿಂದ 80,000 ಖರ್ಚು ಮಾಡಿ ಬೆಳೆದಿದ್ರು. ಆದರೆ ಈರುಳ್ಳಿ ಬೆಲೆ ಕುಸಿತದ ಶಾಕ್ನಿಂದ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲು ರೈತರು ಒತ್ತಾಯಿಸಿದ್ದಾರೆ. ಮತ್ತೊಂದು ಕಡೆಗೆ ಮನವಿ ಮಾಡಿದ್ದಾರೆ. ನಾನು ಇವಾಗ ಗದಗ ಜಿಲ್ಲೆ ಡಂಬಳ ಗ್ರಾಮದಲ್ಲಿದ್ದೇವೆ. ಇಲ್ಲಿರುವಂತ ರೈತರು ಏನು ಇವಾಗ ಈರುಳ್ಳಿ ಕಟಾವು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಈರುಳ್ಳಿ ಕಟಾವು ಮಾಡಿ ಹಾಕಿದ್ದಾರೆ. ಆದರೆ ಬೆಲೆ ಇಲ್ಲದ ಕಾರಣಕ್ಕಾಗಿ ಮಾರಾಟ ಮಾಡಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಬಂಗಾರದಂತ ಈರುಳ್ಳಿ ಇದ್ರೂ ಕೂಡ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ನಾವು ನೋಡ್ತಾ ಇರಬಹುದು, ಸುಮಾರು 1 ತಿಂಗಳಿಂದ ಈರುಳ್ಳಿ ಕಟಾವು ಮಾಡಿ ಮಾರಾಟ ಮಾಡ್ಬೇಕಂತೇಳಿ ರೈತರು ಇಟ್ಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಮಾರಾಟ ಮಾಡಲು ಆಗ್ತಾ ಇಲ್ಲ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಕೇವಲ 700, 800, 1,000ಕ್ಕೆ ಕ್ವಿಂಟಲ್ ಮಾರಾಟ ಆಗ್ತಾ ಇದೆ. ಹೀಗಾಗಿ 1 ಎಕರೆಗೆ 70,000 ರಿಂದ 80,000 ರೂಪಾಯಿ ಖರ್ಚು ಮಾಡಿ ರೈತರು ಈರುಳ್ಳಿ ಬೆಳೆದಿದ್ರು. ಆದರೆ ಈ ಬಾರಿ ಅತಿಯಾದ ಮಳೆಯಲ್ಲಿ ಕೂಡ ಈರುಳ್ಳಿ ಸಮೃದ್ಧವಾಗಿ ಬಂದಿತ್ತು. ಆದರೆ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿ ರೈತರು ಆಶೆ ಇಟ್ಕೊಂಡಿದ್ರು. ಆದರೆ ಇವಾಗ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈರುಳ್ಳಿ ಬೆಳೆದಾಗೆ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆ ಕುಸಿತವಾಗುತ್ತೆ. ಬೇರೆ ಸಮಯದಲ್ಲಿ 70-80 ರೂಪಾಯಿ 1 ಕೆಜಿ ಈರುಳ್ಳಿ ಮಾರಾಟ ಮಾಡುತ್ತೆ. ಹೀಗಾಗಿ ಇದಕ್ಕೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರ ಈರುಳ್ಳಿಯನ್ನು ಖರೀದಿ ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಸ್ಥಳಕ್ಕೆ ಕುಸಿದು ಬಿದ್ದಿದೆ. 1 ಎಕರೆಯಲ್ಲಿ ಬೆಳೆದಂತಹ ಈರುಳ್ಳಿ ಬೆಳೆಯನ್ನ ಈ ಬಾರಿ 70,000 ರಿಂದ 80,000 ಖರ್ಚು ಮಾಡಿ ಬೆಳೆದಿದ್ರು. ಆದರೆ ಈರುಳ್ಳಿ ಬೆಲೆ ಕುಸಿತದ ಶಾಕ್ನಿಂದ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲು ರೈತರು ಒತ್ತಾಯಿಸಿದ್ದಾರೆ. ಮತ್ತೊಂದು ಕಡೆಗೆ ಮನವಿ ಮಾಡಿದ್ದಾರೆ. ನಾನು ಇವಾಗ ಗದಗ ಜಿಲ್ಲೆ ಡಂಬಳ ಗ್ರಾಮದಲ್ಲಿದ್ದೇವೆ. ಇಲ್ಲಿರುವಂತ ರೈತರು ಏನು ಇವಾಗ ಈರುಳ್ಳಿ ಕಟಾವು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಈರುಳ್ಳಿ ಕಟಾವು ಮಾಡಿ ಹಾಕಿದ್ದಾರೆ. ಆದರೆ ಬೆಲೆ ಇಲ್ಲದ ಕಾರಣಕ್ಕಾಗಿ ಮಾರಾಟ ಮಾಡಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಬಂಗಾರದಂತ ಈರುಳ್ಳಿ ಇದ್ರೂ ಕೂಡ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ನಾವು ನೋಡ್ತಾ ಇರಬಹುದು, ಸುಮಾರು 1 ತಿಂಗಳಿಂದ ಈರುಳ್ಳಿ ಕಟಾವು ಮಾಡಿ ಮಾರಾಟ ಮಾಡ್ಬೇಕಂತೇಳಿ ರೈತರು ಇಟ್ಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಮಾರಾಟ ಮಾಡಲು ಆಗ್ತಾ ಇಲ್ಲ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಕೇವಲ 700, 800, 1,000ಕ್ಕೆ ಕ್ವಿಂಟಲ್ ಮಾರಾಟ ಆಗ್ತಾ ಇದೆ.
ಹೀಗಾಗಿ 1 ಎಕರೆಗೆ 70,000 ರೂಪಾಯಿ ಖರ್ಚು ಮಾಡಿ ರೈತರು ಈರುಳ್ಳಿ ಬೆಳೆದಿದ್ರು. ಆದರೆ ಈ ಬಾರಿ ಅತಿಯಾದ ಮಳೆಯಲ್ಲಿ ಕೂಡ ಈರುಳ್ಳಿ ಸಮೃದ್ಧವಾಗಿ ಬಂದಿತ್ತು. ಆದರೆ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿ ರೈತರು ಆಶೆ ಇಟ್ಕೊಂಡಿದ್ರು. ಆದರೆ ಇವಾಗ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈರುಳ್ಳಿ ಬೆಳೆದಾಗೆ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆ ಕುಸಿತವಾಗುತ್ತೆ. ಬೇರೆ ಸಮಯದಲ್ಲಿ 70-80 ರೂಪಾಯಿ 1 ಕೆಜಿ ಈರುಳ್ಳಿ ಮಾರಾಟ ಮಾಡುತ್ತೆ. ಹೀಗಾಗಿ ಇದಕ್ಕೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರ ಈರುಳ್ಳಿಯನ್ನು ಖರೀದಿ ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್. ಸ್ಥಳಕ್ಕೆ ಕುಸಿದು ಬಿದ್ದಿದೆ. 1 ಎಕರೆಯಲ್ಲಿ ಬೆಳೆದಂತಹ ಈರುಳ್ಳಿ ಬೆಳೆಯನ್ನ ಈ ಬಾರಿ 70,000 ಸಾವಿರ ಖರ್ಚು ಮಾಡಿ ಬೆಳೆದಿದ್ರು. ಆದರೆ ಈರುಳ್ಳಿ ಬೆಲೆ ಕುಸಿತದ ಶಾಕ್ನಿಂದ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲು ರೈತರು ಒತ್ತಾಯಿಸಿದ್ದಾರೆ. ಮತ್ತೊಂದು ಕಡೆಗೆ ಮನವಿ ಮಾಡಿದ್ದಾರೆ. ನಾನು ಇವಾಗ ಗದಗ ಜಿಲ್ಲೆ ಡಂಬಳ ಗ್ರಾಮದಲ್ಲಿದ್ದೇವೆ. ಇಲ್ಲಿರುವಂತ ರೈತರು ಏನು ಇವಾಗ ಈರುಳ್ಳಿ ಕಟಾವು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಈರುಳ್ಳಿ ಕಟಾವು ಮಾಡಿ ಹಾಕಿದ್ದಾರೆ. ಆದರೆ ಬೆಲೆ ಇಲ್ಲದ ಕಾರಣಕ್ಕಾಗಿ ಮಾರಾಟ ಮಾಡಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಬಂಗಾರದಂತ ಈರುಳ್ಳಿ ಇದ್ರೂ ಕೂಡ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ನಾವು ನೋಡ್ತಾ ಇರಬಹುದು, ಸುಮಾರು 1 ತಿಂಗಳಿಂದ ಈರುಳ್ಳಿ ಕಟಾವು ಮಾಡಿ ಮಾರಾಟ ಮಾಡ್ಬೇಕಂತೇಳಿ ರೈತರು ಇಟ್ಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಮಾರಾಟ ಮಾಡಲು ಆಗ್ತಾ ಇಲ್ಲ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಕೇವಲ 700, 800, 1,000ಕ್ಕೆ ಕ್ವಿಂಟಲ್ ಮಾರಾಟ ಆಗ್ತಾ ಇದೆ. ಹೀಗಾಗಿ 1 ಎಕರೆಗೆ 70,000-80,000 ರೂಪಾಯಿ ಖರ್ಚು ಮಾಡಿ ರೈತರು ಈರುಳ್ಳಿ ಬೆಳೆದಿದ್ರು. ಆದರೆ ಈ ಬಾರಿ ಅತಿಯಾದ ಮಳೆಯಲ್ಲಿ ಕೂಡ ಈರುಳ್ಳಿ ಸಮೃದ್ಧವಾಗಿ ಬಂದಿತ್ತು. ಆದರೆ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿ ರೈತರು ಆಶೆ ಇಟ್ಕೊಂಡಿದ್ರು. ಆದರೆ ಇವಾಗ ಬೆಲೆ ಪಾತಾಳಕ್ಕೆ ಹೋಗಿದೆ. ಹೀಗಾಗಿ ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈರುಳ್ಳಿ ಬೆಳೆದಾಗೆ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆ ಕುಸಿತವಾಗುತ್ತೆ. ಬೇರೆ ಸಮಯದಲ್ಲಿ 70-80 ರೂಪಾಯಿ 1 ಕೆಜಿ ಈರುಳ್ಳಿ ಮಾರಾಟ ಮಾಡುತ್ತೆ. ಹೀಗಾಗಿ ಇದಕ್ಕೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರ ಈರುಳ್ಳಿಯನ್ನು ಖರೀದಿ ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್.